ಹಾಗಿದ್ರೆ ಬನ್ನಿ ಇದರಲ್ಲಿ 2 ಥರ ಕುಡಿಬೋದು. ಒಂದು, ಈ ಶುಗರ್ ಕ್ಯೂಬ್ ಮೇಲೆ ಈ ಲಿಕ್ಕರ್ನ ಹಾಕಿ ಲಿಕ್ಕರ್ನ ಪೋರ್ ಮಾಡಿ ಆಮೇಲೆ ಲೈಟ್ ಮಾಡಿ ಡೈಲ್ಯೂಟ್ ಮಾಡಿ ಆಮೇಲೆ ನೀರು ಹಾಕಬೇಕಾಗತ್ತೆ. ಬನ್ನಿ ಅದನ್ನು ಮಾಡೇ ಬಿಡೋಣ. ಈ ತಟ್ಟಿನ ಇದರಲ್ಲಿ ಹಾಕೊಳ್ಳೋಣ. ನಾನು ನಿಧಾನಕ್ಕೆ ಇದ್ರ ಮೇಲೆ ಹಾಕೊಂಡು ಹೋಗ್ತೀನಿ. ನೀವು ನೋಡ್ಬೋದು ಅದು ಶುಗರು ಹಾಗೆ ಡೈಲ್ಯೂಟ್ ಆಗಿ ಆ ಲಿಕ್ಕರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇದು ಸೈಡಿಗಿರಲಿ. ಹಾಗೆ ಇದನ್ನು ಲೈಟ್ ಮಾಡೋಣ. ಸೊ ನೀವು ನೋಡ್ಬೋದು ಆ ಶುಗರು ಮೆಲ್ಟ್ ಆಗ್ತಾ ಇದೆ, ಅಲ್ಲಿ ಬರ್ನಿಂಗ್ ಇದೆ. ಆ ಫ್ಲೇಮ್ ಕೂಡ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಇದನ್ನು ನೀರಲ್ಲಿ ಹಾಕಿ ತಿದ್ದಂಗೆ ನೀರು ಹಾಕಬೇಕಾಗತ್ತೆ. ಸೊ ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಶುಗರು, ನೀರು ಮತ್ತು ಫ್ಲೇಮು ಎಲ್ಲನೂ ಡೈಲ್ಯೂಟ್ ಆಗಿಬಿಟ್ಟಿದೆ. ಸ್ಮೆಲ್ ನೋಡೋಣ ಇವಾಗ. ಸ್ಮೆಲ್ ಮಾಡಿದಾಗ ತುಂಬಾ ಖರಾಬಾಗಿದೆ ಸ್ಮೆಲ್ಲು. ಅಷ್ಟೊಂದು ಫೀಸಿಬಲ್ ಆಗಿಲ್ಲ ಇದು ಕುಡಿಯೋದಕ್ಕೆ. ಆದರೂ ಚಾನೆಲ್ಗೋಸ್ಕರ ರಿವ್ಯೂ ಮಾಡೋದಕ್ಕೋಸ್ಕರ ಕುಡಿತಾ ಇದ್ದೀನಿ. ಹೆಂಗೆ ಅಂದರೆ ಈ ಸೋಂಪು ಬರುತ್ತೆ ಗೊತ್ತಾ, ಊಟ ಆದಮೇಲೆ ತಿಂತೀವಲ್ಲ ಸೋಂಪು, ಸೇಮ್ ಅದೇ ಥರನೇ ಇದೆ ಸ್ಮೆಲ್ಲು. ಸರಿ, ಟೇಸ್ಟ್ ಮಾಡೇ ಬಿಡೋಣ. ಇದರಲ್ಲಿ ಶುಗರ್ ಹೆಂಗಿದ್ರು ಡಿಸಾಲ್ವ್ ಆಗಿದೆ. ಆಮೇಲೆ ಆಲ್ಕೋಹಾಲ್ ಹಿಂಟ್ ಅಂತೂ ಹಾಗೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ತುಂಬಾ ಯುನೀಕ್ ಆಗಿದೆ ಟೇಸ್ಟು. ಇದನ್ನು ಕುಡಿದು ನೀವು ಏನಾರ ಹ್ಯಾಲೋಸಿನೇಟ್ ಆಗಬೇಕು, ನನಗೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇದ್ದರೆ ಈ ಡ್ರಿಂಕ್ ಬಗ್ಗೆ ಮಾತಾಡೋದಕ್ಕೆ ನಾನು ಜಾಸ್ತಿ ಹೋಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ಒಂಥರ ಯುನೀಕಾಗಿ ಡಿಫ್ರೆಂಟಾಗಿ ಯಾರು ಮಾಡದೇ ಇರೋದನ್ನು ಮಾಡಬೇಕು ಅನ್ನೋ ಥರ ಅನಿಸಿದ್ರೆ ನೀವು ಈ ಡ್ರಿಂಕ್ನ ತೊಗೋಬೋದು. ಸೊ ಯಾಕೆ ಅಂದರೆ ಇದು ಅಷ್ಟೊಂದು ಫೀಸಿಬಲ್ ಇಲ್ಲ ಕುಡಿಯೋದಕ್ಕೆ. ನನಗಂತೂ ಕುಡಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದು ಕಲರು ಏನೋ ಒಂಥರ ಅಟ್ರಾಕ್ಟಿವ್ ಆಗಿದೆ, ಬಟ್ ಇದು ಕುಡಿಯೋದಕ್ಕೆ ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ.